ಹಾಯ್ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಇವತ್ತಿನ ವಿಡಿಯೋ ಚಾಲು ಮಾಡಕತ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಶ್ರಾವಣಿ ರೆಸ್ಟಿಗೆ ಹೋಗಿ ಬಂದು ಮತ್ತೆ ಮುಕ್ಕೋಲ್ ನೋಡಿ. ಒಳ್ಳೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಮತ್ತೆ ನಿಮಗೆ ಸಿಕ್ತಿ ನೋಡಿ. ಟೈಮ್ ಇವಾಗ ಎದ್ದೀನಿ ರೀ ನಾನು ಕೂಡ ನೋಡಿ. ನಾ ಶ್ರವಣಕುಮಾರ್ ಮುಕ್ಕೊಂಡು ನನ್ನ ಅಡುಗೆ ಮನೆ ಕಾಲ ತೆರೆದಿಲ್ಲ ಸ್ನೇಹಿತರೆ. ನೋಡಿ ಎಲ್ಲ ಬಾಂಡೆ ಹಂಗಿದೆ, ಅಲ್ಲಿದೆಲ್ಲ ಇಟ್ಟು ಎಲ್ಲ ಅಲ್ಲಿದೆಲ್ಲ ಇಟ್ಟು ಮಲ್ಕೊಂಡ್ಬಿಟ್ಟೀನಿ ರೀ ನಿನ್ನೆ. ಇವಾಗ ನೋಡಿ ಬಟ್ಟೆ ಮಡ್ಚೋದವ್ರಿ, ಬಟ್ಟೆ ಮಡ್ಚೋದವು. ಬಟ್ಟೆ ಮಡ್ಚಬೇಕು ರೀ, ಮನೆ ಎಲ್ಲ ಕ್ಲೀನ್ ಮಾಡಬೇಕು. 5 ಗಂಟೆಗೆ ಎದ್ದೀನಿ ರೀ. ಇವತ್ತಿನ ಏನು ಕೆಲಸ ಅನ್ಕೊಂಡಿನಿ ಎಲ್ಲ ಕೆಲಸ ಕ್ಲಿಯರ್ ಮಾಡ್ತೀನಿ ನೋಡಿ. ಇವತ್ತು ನೋಡೋಣ ರೀ ಏನು ಅನ್ಕೊಂಡಿನಿ. ಬನ್ನಿ ಹಿಂದೂ ಬೀರಪ್ಪ ಕೂಡ ಲೈಟ್ ನೋಡಿ 5 ಗಂಟೆ ಆಗೈತೆ ರೀ. ಮಾಯ್ಕ್ ಹಾಕ್ಯಾರಿ ಬೀರಪ್ಪ ಕೂಡ ಇನ್ನು 5 ಕಮ್ಮಿ ಇರ್ತಾ ಮಾಯ್ಕ್ ಹಾಕಿಬಿಡ್ತಾರೆ ನೋಡಿ. ನಾನು 5-10 ನಿಮಿಷ ಆಗೈತೆ ಬಿಡತ್ರಿ ಎದ್ದು ವಿಡಿಯೋ ಚಾಲು ಮಾಡಿದ್ನಲ್ಲ, ಹಿಂಗಾಗಿ ಇಲ್ಲಿ 10 ನಿಮಿಷ ಆಗಿರ್ಬೇಕು ರೀ ಇವಾಗ. ಬನ್ನಿ ಸ್ನೇಹಿತರೆ, ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡಿನಿ. ಇನ್ನೂ ಕತ್ಲೈತೆ ನೋಡಿ. ಉಷ್ಟು ಮನೆ ಕಸ ಗುಡಿಸಿ ನೋಡಿ, ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡಿನಿ. ಉಟ್ಟು ಮನೆ ಕಸ ಗುಡಿಸಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ವೆರಿ ಗುಡ್ ಮಾರ್ನಿಂಗ್ ನೋಡಿ. ಬನ್ನಿ ಸ್ನೇಹಿತರೆ, ಫುಲ್ ಬೆಳಕಾಗೈತೆ ನೋಡಿ. 7 ಗಂಟೆ ಆಗೈತೆ. ಎಲ್ಲ ಮನೆ ಕಸ ಗುಡಿಸು ಅದು ನೋಡಿ. 7 ಗಂಟೆ ತನಕ ಅದು ನೋಡಿ. 5 ಗಂಟೆಗೆ ಎದ್ದೀನಿ. ಎಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊಂಡೆ. ಇಷ್ಟು ಬಟ್ಟೆ ಮಡ್ಚಿದ್ದೀನಿ ರೀ. ಬಟ್ಟೆ ಮಡ್ಚು ಅಲ್ಲಿದಲ್ಲೇ ಕೆಲಸ ಹಂಗೆ ಇತ್ತು. ಬನ್ನಿ, ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತೆ ನೋಡಿ. ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತೆ ಸ್ನೇಹಿತರೆ. ಬನ್ನಿ ಇವಾಗ ಮೆಳಗಿ ಮ್ಯಾಕೆ ಹೋಗಿನ ಬಾಂಡೆ ಅದಾವ್ರಿ ಇರಲ್ಲಕ್ಕ. ಮೆಳಗಿ ಮ್ಯಾಕೆ ಹೋಗಿ ಜೋಳ ನುಸಿ ಆಗ್ಯಾವ್ರಿ. ಉಸು ಒಣಕ್ಕೆ ಬರೋಂಬರಿ ಮೆಳಗಿ ಮ್ಯಾಕೆ ಹೋಗಿ ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ. ಸ್ನೇಹಿತರೆ, ನಾ ಹೇಳಿದ್ನೆಲ್ಲ ಮೆಳಗಿ ಮ್ಯಾಕೆ ಹೋಗ್ತೀನಿ ರೀ, ಜೋಳ ಒಣಾಕ್ತೀನಿ. ಇವತ್ತು ಜಲ್ದಿ ಎದ್ದಿನಲ್ರಿ ನೆಶಿನ್ಯಾಗ, ಹಿಂಗಾಗಿ ಜಲ್ದಿ ಎದ್ದಕ್ಕೆ ಎದ್ದಿದ್ನೆಲ್ಲ. ಜೋಳ ನುಸಿ ಆಗ್ಯಾವ್ರಿ. ರೇಷನ್ ಜೋಳ ಹೊಡಿಸು ಮತ್ತಿನ್ನು ರೇಷನ್ ಬರ್ತಾರೆ ರೀ, ಚೀಟಿ ಮಾಡ್ಸೀನಿ. ಹಿಂಗಾಗಿ ಕಸ ಪುಟ್ಟಿ ಮರ ತೊಂಬಾರವ ಕಸ ಇದು ಜೋಳ ಕೇರಿ ಕಸ ಹುಡುಗಿ ಜೋಳ ಒಣಾಕೋನಂದೆ. ಶ್ರಾವಣಿ ತೊಗೊಂಬಂದು ನೋಡಿ ಹೋಗಿ ನೋಡಿ. ನಮ್ದು ಹಿಂಗೈತೆ ನೋಡಿ. ಇದು ನಮ್ಮ ಮನೆ ಅಲ್ರಿ ಸ್ನೇಹಿತರೆ. ಚಿಕ್ಕಣ್ಣ ಮನೆ ಮಗ್ಳ ದಡಮ್ಮ ಕುಂದತಲ್ಲ ಅವ್ರು ನೋಡಿ. ನೋಡಿ ಬೀರಪ್ಪನ ಗುಡಿ ಮನೆಯಿಂದ ನಮ್ಮೂರು ವಾತಾವರಣ ಹಿಂಗೆ ನೋಡಿ. ಟೈಮ್ ಒಂದು 6:30-7 ಗಂಟೆ ಆಗಿರ್ಬೇಕು ನೋಡಿ ಸ್ನೇಹಿತರೆ. ಶ್ರಾವಣಿ ಹೋಮ್ವರ್ಕ್ ಬರೆಯಾಕತ್ತಾವ ನೋಡಿ. ಟಿಂಕೇಶ್ ಐತೆ ಅಂತಿರ್ಬೇಕು ರೀ. ನಮ್ದು ಅಲ್ಲಿ ನೋಡಿ, ನಮ್ದು ಈಚೆ ಕಡೆ ಮನೆ ಆಚೆ ಕಡೆ ಮನೆ ನೋಡಿದ್ರಿ. ನಮ್ದು ಇಲ್ಲ ಐತಿ ಒಲಿ ಇದು ಏನೋ ಅಂತಾರೆ ನೋಡಿ, ಒಲಿ ಹಚ್ತೀವಲ್ಲ ರೀ, ಹೊಗೆ ಬರೋಕೆ ಮಾಡಿರ್ತಾವೆ ನೋಡಿ ಹಳ್ಳಿ ಕಡೆ. ಇಲ್ಲೇ ಅದು ಟಿಂಕೇಶ್ ಕುಂದಿರ್ಸಿಲ್ರಿ ನಾನು, ಆಚೆ ಕಡೆ ಮನೆ ಕುಂದಿರ್ಸ್ಯಾರ ನೋಡಿ. ಅದು ನಮ್ಮ ಶ್ರಾವಣಿನ ತಲೆಗೆ ಮುಗಿತಿರೋ ಮನೆ ಇಷ್ಟೇ ನೋಡಿ. ನೋಡಿ ಹಿಂದೆಲ್ಲ ಹೆಂಗಿದೆ ಬೀರಪ್ಪನ ಗುಡಿ ನೋಡಿ. ಇದು ಗರ್ಭಗುಡಿ ನಮ್ಮ ಮನೆಯಿಂದ ಐತಲ್ರಿ. ಮುಂಜಾನೆ ಒಂಥರ ವಾತಾವರಣ ಚೆಂದ ನೋಡಿ ಸ್ನೇಹಿತರೆ. ಆ ಕಡೆಲ್ಲ ಬಯಲು ಜಾಗ ಐತ್ರಿ. ಅವೇ ಅಲ್ಲಿ ಪ್ಲಾಟ್ ಕೊಡಾಕತ್ತಾರಿ. ಇಡೋರು ಹಿಡಿತಾರೆ, ಇಡೋರು ಇಲ್ಲಿ ನೋಡಿ. ಅಲ್ಲಿ ಇದು ಕಾಲೇ ಪ್ಲಾಟ್ ಕಾಣ್ತಾವಲ್ರಿ, ಅವು ಕೊಡಾಕತ್ತಾರ ನೋಡಿ. ಈಗ ಇದು ಬೀರಪ್ಪನ ಗುಡಿ, ಅದು ಲಕ್ಷ್ಮೀ ಗುಡಿ ನೋಡಿ. ಒಂಥರ ಖುಷಿ ಆಯ್ತು ನೋಡಿ ಮಳೆ ಬೈದು ನೋಡಿ. ಮೊನ್ನೆ ಪಾಡ್ಯ ದಿನ ಪಾಂಡ್ರಮ ಇಟ್ಟಿದ್ದು ನೋಡಿ. ಪಾಡ್ಯ ದಿನ ಪಾಂಡ್ರು ಮಾಡಿರ್ತಲ್ಲ, ಅವೆಲ್ಲ ಮಳೆ ಮೆಟ್ರ ಇವು ನಾ ಇನ್ನೊಂದು ಬಿದ್ದು ನೋಡಿ ತಳಗಿಲ್ಲ. ನಾ ಮಾಡಿದ್ದು ಅವು ಇಷ್ಟು. ಬನ್ನಿ ಸ್ನೇಹಿತರೆ, ನಮ್ಮ ಅಲ್ಲಿ ಅದು ಟಿ ವಿ ನೋಡಿ ಆಚೆ ಕಡೆ ಮನೆಯದು. ನಮ್ಮ ಟಿ ವಿ ಇಲ್ಲ ಏನಿಲ್ಲ ನೋಡಿ. ಮಳೆ ಮ್ಯಾಗ ಕಸ ಗುಡಿಸ್ತೀನಿ ರೀ. ಕಸ ಗುಡಿಸಿ ಮತ್ತೆ ಸಿಗ್ತೀನಿ ರೀ. ಜೋಳ ಕೇರಿ ಕಸ ಗುಡಿಸ್ತೀನಿ ನೋಡಿ. ಶ್ರಾವಣಕುಮಾರ್ ಬಂದು ನೋಡಿ ತನ್ನ ಹೋದಾಗ, ಟಕಳೆ ಮುಕ್ಕೊಂತ ಇದ್ದಿಲ್ಲ ಟಕಳೆ, ನಿಂಗೆ ಟೆಪಿಗಿನ ಹಾಕ್ಕೊಂಡಿಲ್ಲ, ತನ್ನ ಹವ ಐತೆ. ನೀ ಮಾಡ್ತೀನಿ ಬಾ. ಇನ್ನು ತಾಳು ಹೋಗಿತೀನಿ ರೀ ಅವ್ನು ಮೆಳಗಿ ಮೇ ಅಂತ ಒಟ್ಟು ಮಾತು ಕಾಲ್ರಿ. ಬಾ ಬೇರೆ ಅಬ್ಬರಿ ಬಂದಾನ ರೀ. ಎತ್ತಿ ತಳ್ಯಾಕೆ ಆಚೆ ಕಡೆ ಹೋಗ್ಬಿಡ್ತೀನಿ ರೀ. ಬೀಳಿವ ಕಾಲು ಮುರ್ಕೊಂಡು ಹೋಲಿ. ಹೆಂಗೆ ಮಾಡ್ತಿ? ತನ್ನ ಹೌದಾ ಬರಬಾರ್ದಪ್ಪ ಅಂತ ಏನಿ ನಿನಗೆ. ಹೆಂಗೆ ನೋಡ್ತಾ ನೋಡಿ ಸ್ನೇಹಿತರೆ. ಹೋಗಿತೀನಿ ಬರ, ಹೋಗೋದು ಮಾತು ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ. ಶ್ರಾವಣಕುಮಾರ್ ರೇಗಿಸ್ಕೋತಾನೆ ಜೋಳ ಕೇರಾಕತ್ತೀನಿ. ಶ್ರಾವಣಕುಮಾರ್ ಭಾಳ ಕಾಡ್ತಾನೆ. ತನ್ನ ಹವ ಐತೆ ಬರಬೇಡಪ್ಪ ಅಂದ್ರೆ ಇದೇ ಒಂದು ತಾಸು ಕೈ ಹಿಡಿತೈತೆ ನೋಡಿ. 7 ಗಂಟೆಗೆ ಮ್ಯಾಕೆ ಬಂದು 8 ಗಂಟೆಗೆ ತಳ್ಯಾಕೆ ಹೋಗ್ತೀವಿ ಸ್ನೇಹಿತರೆ. ಯಾಕಂದ್ರೆ ನುಸಿ ಭಾಳ ಆಗ್ಯಾವ್ರಿ, ಹಿಟ್ಟು ಬಡ್ದ ನೋಡಿ. ಅದಕ್ಕೆ ಕೇರಿ ಒಣಗಾಕತ್ತೀನಿ ರೀ. ಅರ್ಧ ಕೇರಿ ಇನ್ನೂ ಎಷ್ಟು ಅದಾವು. ಹೆಣ್ಮಕ್ಳು ನೋಡಿ, ಮನ್ಯಾಗ ಹೆಣ್ಮಕ್ಳು ಏನು ಮಾಡ್ತಾರ ಅಂತ ಅಂತಾರೆ. ಮನ್ಯಾಗ ಹೆಣ್ಮಕ್ಳು ಕೆಲಸ ಹೆಣ್ಮಕ್ಳೇ ಗೊತ್ತಿರಿ ಅದು ಕೆಲಸ. ಇನ್ನು ಹೊಲಕ್ಕೆ ಹೋಗಿದ್ದು ಒಂದು ಅರಗಿನಿ ಅಂತ, ಮನ್ಯಾಗಿದ್ದು ಮಾನ್ಗಿಡ ಅಂತ ಹಿರಿಯರು ಶಾಸ್ತ್ರ ಮಾಡ್ಯಾರ ಸ್ನೇಹಿತರೆ. ಮನ್ಯಾಗ ಏನು ಹಳ್ಳಿ ಕಡೆ ನೋಡಿ, ಮನ್ಯಾಗಿದ್ಲ ಏನದ ಮನ್ಯಾಗ ಅದ ಏನು ಮಾಡ್ತಾಳೆ ಏನ್ಲಕ್ಕಿ ಅಂತಾರೆ. ಮನ್ಯಾಗ ಚಂತನ ಕೆಲಸ ಮಾಡಿದ್ರು ಮುಗಿಯಲ್ಲ ಸ್ನೇಹಿತರೆ. ಒಟ್ಟಿಗೆ ಕೂ ಕಾಣ್ಲಾರ ಕೆಲಸ ಮಾಡ್ಬೇಕಾಗತ್ತೆ ಮನ್ಯಾಗಿದ್ರೆ. ಹೊಲಕ್ಕೆ ಹೋದ್ರೆ 3 ಹೊತ್ತು ಆರಾಮ್ ಊಟ ಮಾಡಿ ಅರಗಿನಿ ರೀ ಅದು
ಏನೋ ಹೊಲಕ್ಕೆ ಹೋಗಿದ್ದೊಂದು ಅರಿಗಿಣಿ, ಮನ್ಯಾಗ ಇದ್ದಿದ್ದು ಒಂದು ಮಾನಿಗಡಿ, ಸಂತಿಗೆ ಹೋಗಿದ್ದೊಂದು ಏನೋ ಶ್ವಾನ, ಮನ್ಯಾಗ ಇದ್ದಿದ್ದೊಂದು ಏನೋ ಅಂತಾರ ಸ್ನೇಹಿತರೆ. ಅದು ಸಂತಿಗೆ ಹೋಗಿದ್ದು ಅಷ್ಟೊಂದು ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೋಡಿ, ಹಳ್ಳಿ ಕಡೆ ಈ ಥರ ಭಾಳ ಭಾಷೆ ಬರ್ತಾವೆ ರೀ. ಇಂಥ ಮಾತು ಇಷ್ಟಪಡ್ತೀರಿ ಎಲ್ಲರೂ, ಅದಕ್ಕೆ ನಾನು ಹೇಳಿದ್ದು ನೋಡಿ. ನನಗೆ ಏನು ಗೊತ್ತಿರ್ತಾ ನಿಮ್ಮ ಕೂಡ ಶೇರ್ ಮಾಡ್ಕೊತಾ ಹೋಗೋದು ಒಂದೇ ಆಸೆ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮನ್ಯಾಗ ನಾವು ಹೆಣ್ಮಕ್ಳು ಎಷ್ಟು ಓತು ಬಂತು ಅಂತ ಎಷ್ಟು ಲಕ್ಷ ಕೊಟ್ಟು ನೋಡ್ತೀವಿ, ಅದ್ರ ಮ್ಯಾಗ ಸಂಸಾರ ಆಯ್ತು ನೋಡಿ. ಅಲ್ಲಿದಲ್ಲಿ ಎಲ್ಲಿ ಇಟ್ಟಿರ್ತೀವಿ ನೆಪ್ಪ ಆರ್ಬಾರ್ದು ಸ್ನೇಹಿತರೆ. ನೋಡ್ತಿರ್ಬೇಕ್ರಿ ಏನಿದು ಹೆಂಗೆ ಎಲ್ಲನೂ ನೋಡ್ಕೊಂಡು ಎಲ್ಲನ ತಲೆಗೆ ಇಟ್ಕೊಂಡು ಹೋಗಿ. ನನಗೂ ಎಲ್ಲ ಮಾಡೋದು ಆ ದೇವ್ರು ಅಷ್ಟು ಶಕ್ತಿ ಕೊಟ್ಟನಲ್ಲ ಸಾಕು ಸ್ನೇಹಿತರೆ. ಯಾವುದೇ ಒಂದು ಕೆಲಸ ಮೇಂಟೈನ್ ಹೆಂಗೆ ಟೈಮ್ ಮಾಡ್ಕೋಬೇಕ್ರಿ. ಈ ಟೈಮಿಂಗ್ ಹಿಂಗೆ ಟೈಮಿಂಗ್ ಹಾಕೋ ಮಾಡಿದ್ರೆ ಯಾವುದು ಕೆಲಸ ವಜ್ಜೆ ನೋಡಿ. ಅಕ್ಕ ನೀವು ಹೆಂಗೆ ಮಾಡ್ತೀರಿ ಕೆಲಸ, ಅಷ್ಟು ಕೆಲಸ ಒಬ್ಬಳೇ ಬೇಸರ ಆಗಲ್ಲ ಅಂತಿರ್ತೀರಿ. ನಾನು ಡೈಲಿ ಲಾಗ್ ನೋಡಿ, ನಾನು ಟೈಮಿಂಗ್ ಹೆಂಗೆ ಹಾಕ್ಕೊಂಡು ಡೈಲಿ ಲಾಗ್ ಮಾಡ್ತಿರ್ತೀನಿ. ಅದೇ ಥರ ಮೇಂಟೈನ್ ಮಾಡ್ತಿರ್ತೀನಿ ರೀ. ಆದ್ರೆ ಚಂತನೇ ಒಂದಿಷ್ಟು ಖಾಲಿ ಆಗಲ್ಲ ಸ್ನೇಹಿತರೆ. ಟೈಮೇ ಸಾಲ ನೋಡಿ ಕೆಲಸ ಮಾಡೋಕೆ, ಅಷ್ಟೆಲ್ಲ ಕೆಲಸ ಇರುತ್ತೆ. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಏನೇನು ಮಾಡಿದ್ವಿ ಇವತ್ತು ಕೆಲಸ ಅಂತೇಳಿ. ಸಿಕ್ಕಾಪಟ್ಟೆ ದಿವಸ ಹಾಕೈತೈತೆ ರೀ. ಇವಾಗ ಕೇರ್ ಹಾಕಿಂದ್ರೆ ಜಾಕ ಮಾಡಿದ್ರೆ ನೈಟಿ ಹಸ್ತಾನೆ ಇರುತ್ತೆ ನೋಡಿ. ಹಿಂಗಾಗಿ ಅಷ್ಟು ಕೇರಿ ಮಚ್ಚಿ ನೋಡಿ ಸ್ನೇಹಿತರೆ. ಟೈಮ್ 8 ಗಂಟೆ ಆಯಿತು. ಮಳೆ ಮ್ಯಾಗನೆ 8 ಗಂಟೆಗಿಂತ ಹೋಗಿ ನೀರು ಕಾಯಕ್ಕೆ ಹಾಕೋದು, ಶ್ರಾವಣಿ ಜಾಕ ಮಾಡಿಸೋದು, ಶ್ರಾವಣ ಕುಮಾರ್ದು ಅಡಿಗೆ ಆಗ್ಬೇಕು ನೋಡಿ 9:30 ನೋಡಿ. ಜೋಳ ಎಲ್ಲ ಕೇರ್ ಹಸ್ ಮಾಡಿ ಒಂದು ತಾಸು ಕೈ ಹಿಡಿತು ನೋಡಿ. 7 ಗಂಟೆಗೆ ಮ್ಯಾಕ್ ಮೈದ ಬೆಳಗಿನೆಲ್ಲ ಕ್ಲೀನ್ ಆಯ್ತು ನೋಡಿ. ಬೆಳಗ್ಗೆ ಮ್ಯಾಗ ಕಸ ಭಾಳ ಇತ್ತು, ಎಲ್ಲ ಕಸ ಹುಡುಗಿ ಜೋಳ ಒಣಕ್ಕಿನ್ರಿ. ಬಿಸಿಲಿಗೆ ಒಣಗಿ ನುಸಿ ಆಗ್ಯಾವಲ್ಲ. ಇವರು ಆಡಾಕತ್ತಾರ ನೋಡಿ ಹೆಂಗೈತೆ ವಾತಾವರಣ. ಮಾಡಾಗೈತೆ ನೋಡಿ. ಇವಾಗ ಬಿಸಿಲನ್ನ ಬಿದ್ದಿಲ್ಲ ರೀ ನೋಡಿ. ನಮ್ಮೂರು ಹೆಂಗೈತೆ ನೋಡಿ. ಇಲ್ಲೇ ಫುಲ್ ಹಳ್ಳಿ ನೋಡಿ, ಹಳ್ಳಿ ಊರಿ. ನಮ್ಮ ಲಾಸ್ಟ್ ಪ್ಲಾಟ್ಗಳದಾವ ರೀ, ಲಾಸ್ಟ್ ಮನೆಗಳದಾವು. ಮುಂದೆ ನಮ್ಮ ಓಣಿ ಬಂದು ಹೆಂಗೆ ಐತೆ ನೋಡಿ. ನಮ್ಮ ಓಣಿ ಮುಂದಿಂದ ರೀ ನಮ್ಮ ಮ್ಯಾತ್ ತಗಡ್ದ ಸ್ನೇಹಿತರೆ ಬಂದು ನೋಡ್ತಿರ್ಬೇಕಿಲ್ಲೇ ನೋಡಿ. ನಮ್ಮೂರು ಹೆಂಗೆ ಐತಿ ನೋಡಿ ಸ್ನೇಹಿತರೆ. ಮುಂದೆ ನಮ್ಮ ಮನೆ ಮುಂದೆ ಮನೆಗಳು ನೋಡಿ. ಪುಟ್ಟಕ್ಕರ ಮನೆ ಕಾಣುತ್ತೆ ನೋಡಿ. ಇದು ಏನು ಗಾಡಿ ಕಾಣುತ್ತಲ್ಲ ರೀ, ಫಸ್ಟ್ನೇ ಗಾಡಿ ಪುಟ್ಟಕ್ಕರ ಮನೆ. ಆಚೆ ಕಡೆ ಅವರು ಕಡೆ ನೋಡಿ. ಈ ಥರ ಇದೆ ನೋಡಿ ಸ್ನೇಹಿತರೆ ನಮ್ಮೂರು. ಮಳೆ ಮೇಲೆ ಬಂದ್ರೆ ಒಂಥರ ಖುಷಿ ಎಲ್ಲ ಸ್ನೇಹಿತರೆ. ಬರೀ ಹೋಗುಂಬರ್ರಿ ಹಾಕೊಂಬರ್ರಿ ಬನ್ನಿ ಸ್ನೇಹಿತರೆ. ತಳ್ಕೋನು ಅಷ್ಟು ಕೇರಿ ಒಣೆ ಹಾಕಿ ಬಂದು ಕೇರಿ ಹಾಲು ಕಸಕ್ಕೆ ಇಟ್ಟೀನಿ ರೀ. ಹಾಲು ಕಸಕ್ಕೆ ಇಷ್ಟು ಕುಡಿಯೋಕೆ ನೀರು ಬಂದಿದ್ದು ರೀ. ಎಲ್ಲ ನೀರು ತುಂಬ್ಕೊಂಡೀನಿ ನೋಡಿ. ಫುಲ್ ನೀರೆಲ್ಲ ತುಂಬ್ಕೊಂಡೀನಿ. ಎಲ್ಲ ನೀರು ತುಂಬಿನಿ. ಟೈಮ್ 9 ಗಂಟೆ ಆಗೈತೆ ನೋಡಿ. ಎಲ್ಲ ನೋಡಿ ಹಿಂದೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ನೀರು ತುಂಬ್ಕೊಂಡೀನಿ. ಬಟ್ ಇನ್ನೂ ಆರೇ ಇಲ್ಲರಿ, ಅದಕ್ಕೆ ಅಲ್ಲೇ ಬಿಟ್ಟೀನಿ. ಒಗ್ಯಕ್ಕೆ ಹಾಕೀನಿ ರೀ. ನೀರು ಬಂದಾವಲ್ಲ, ಬಾಂಡೆ ಅದಾವ ರೀ ನಮ್ಮಕ್ಕು. ಬನ್ನಿ ಸ್ನೇಹಿತರೆ, ಟೈಮು 9 ಗಂಟೆ ಆಗೈತೆ. ಇವಾಗ ಏನೈತೆ ಶ್ರಾವಣ ಕುಮಾರ್ ಜಾಕ ಮಾಡಿಸಿ ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ. ಶ್ರಾವಣಿದು ಜಾಕ ಆಯಿತು, ತಲೆ ತೊಳೆದು ನೋಡಿ. ಇವತ್ತು ಶ್ರಾವಣಿದು ತಲೆ ಇಕ್ಬೇಕು, ರೆಡಿ ಮಾಡ್ತೀನಿ ಈಕಿನ. ಇವೊಂದು ಜಾಕ ಮಾಡಿಸಿ ನೋಡಿ. ಇವೊಂದು ಕೂಡ ನೆಗಡಿ ಬಂದೈತೆ ನೋಡಿ ಶ್ರಾವಣ ಕುಮಾರ್ಗೆ. ಇವೊಂದು ಜಾಕ ಮಾಡಿ ಮಲ ಮಚ್ಬೇಕು ರೀ. ಮಲ ಮಚ್ಚಿ ಮತ್ತೆ ಸಿಗ್ತೀನಿ. ಎಣ್ಣೆಗಳಿಗೆ ಹಾಕ್ಬೇಕು. ಕೆರೆ ಕಿಂತಡಿ ಶ್ರಾವಣಕ್ಕೆ ಏನಾಗ್ಯಾವ್ರಿ ಬರ್ತಾ ನೋಡ್ಬೇಕ್ರಿ. ಕೆರೋದು ಟೈಮು 9:16 ಆಗೈತೆ ನೋಡಿ. ಅವಲಕ್ಕಿ ಮಾಡ್ಬೇಕ್ರಿ. ಮುಂಜಾನೆ ಅದನ್ನ ಮಾಡ್ಕೊಂಡು ಕೂತೆ. ಮುಂಜಾನೆ ದುಮಾಕ ಸಾಲಿ ಹೋರಕ್ಕೆ ಗಡಿ ಬಿಡಿ ಕೆಲಸ ಮಿಕ್ಕಿ ಹೋಗೋದು ನೋಡಿ ಸ್ನೇಹಿತರೆ. ಬನ್ನಿ ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ. ಶ್ರಾವಣಿನ ರೆಡಿ ಆದ್ಲು. ಶ್ರಾವಣ ಕುಮಾರ್ ನೋಡಿ ಅವಲಕ್ಕಿ ಚರಣ ಹಾಕೋತಂತ ನೋಡಿ. ಒಳ್ಳಪ್ಪು ಹಾಯ್ ಮಾಡಪ್ಪು, ಹಾಯ್ ಮಾಡು, ಹಾಯ್ ಮಾಡು ನೋಡಿ. ಇಲ್ಲಿ ಒಗ್ಗರಣೆ ಹಾಕೀನಿ, ಕೆಂಬಂತ ನೋಡಿ. 9:35 ಆಗೈತೆ ರೀ. ಈಗ ಹೋಗ್ಬೇಕಾಗಿದ್ರೆ ಒಂದು ಪಟಕ್ಕನ ಲೇಟ್ ಆಯ್ತು ನೋಡಿ. ಯಾಕಂದ್ರೆ ನೀರು ಬಂದು ರೀ. ಅದೆಲ್ಲ ಜೋಳ ಪಾಳ ಇದು ಮಾಡ್ಕೊತ ಕುಂತ್ಯ ಎಷ್ಟಿನಾಗ ಎದ್ರಿ ಎಲ್ಲ ಆಯ್ತು ನೋಡಿ ಸ್ನೇಹಿತರೆ. ಅದಕ್ಕೆ ಬೆಳಗ್ಗೆ ಅವಲಕ್ಕಿ ಮಾಡಿ 9:40 ಬರ್ತೀರಿ ಬಸ್ಸು. ಲೇಟ್ ಆಗೋದು ಸ್ವಲ್ಪ ನಿಂದಿರ್ತಾರೆ ನೀವು ಲೇಟ್ ಆದ್ರೂ ನೋಡಿ ಸ್ನೇಹಿತರೆ. ಇನ್ನೂ ಚಪಾತಿ ಪಲ್ಯ ಅದೈತ್ರಿ. ಹಿಂಗಾಗಿ ಸ್ವಲ್ಪ ಅವ್ರು ಪೂರ್ತಿಯಾಗ ಬಿಸಿ ಅವಲಕ್ಕಿ ಮಾಡಿ ನೋಡಿ. ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಬನ್ನಿ ಸ್ನೇಹಿತರಕ್ಕೆ ಬುತ್ತಿ ಕೊಡ್ತೀನಿ, ಅವಲಕ್ಕಿ ನಷ್ಟ ಹಾಕಿ ಕೊಡ್ತೀನಿ. ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿದಪ್ಪು ನಷ್ಟ ಮಾಡಿ ಎಣ್ಣೆ ಗುಳಿಗೆ ಕೂಡ ಸಾಲಿ ಹೋಗ. ಅಕ್ಕ ಓದ್ಲಾ? ನೀನು ಒಬ್ಬನೇ ಓದ್ತಿಲ್ಲ? ಒಬ್ಬನೇ ನೋಡಿ ಸಾಲಿ ನೋಡಿ. ಎಲ್ಲೈತಿ? ದೂರ ಐತಿ. ಸೈಡ್ ಹೋಗ ಅಪ್ಪ. ಗಾಡಿ ಬಂದ್ರೆ ಹೆಂಗೆ ಓಡಾತಿ ಅಪ್ಪು? ಹಾಂ ಗಾಡಿ ಬಸ್ ಸೈಡ್ ಹೋಗ ಅಪ್ಪ. ನೋಡಿ ಸ್ನೇಹಿತರೆ, ಗಾಡಿ ಬಂದ್ರೆ ಹಂಗೆ ಓಡಾತನಂತ ಶ್ರಾವಣ ಕುಮಾರ್ ಭಾಳ ಬರೀಕ್ ನೋಡಿ. ಶ್ರಾವಣಿ ಓದ್ಲು 10-15 ನಿಮಿಷ ಆಯ್ತು ನೋಡಿ ಟೈಮು. ನಾಷ್ಟನ ಆಯ್ತು ರೀ ಶ್ರಾವಣ ಕುಮಾರ್ದು. ಗುಳಿಗೆ ಎಣ್ಣೆ ಹಾಕ್ತೀನಿ ರೀ. ಇವಾಗ ಇಷ್ಟು ಬಾಡೆ ಹೊರಕ್ಕೆ ಇಡ್ಬೇಕು ತಿಕ್ಕಾಕ. ಮನೆ ಎಲ್ಲ ಕ್ಲೀನ್ ಮಾಡಿ ನಾನು ಚಪಾತಿ ಅದಾವ್ರಿ. ಒಂದಿಷ್ಟು ಚಪಾತಿ ಪಲ್ಯ ಐತಿ ಉಣ್ತೀನಿ ರೀ. ಮಧ್ಯಾಹ್ನ ಅಡುಗೆ ಮಾಡಬೇಕು. ಹಾಲು ಕಾಸಿಟ್ಟಿನಿ, ಹಾಲು ಅದಾವ್ರಿ.
ಬನ್ನಿ ಸ್ನೇಹಿತರೆ, ಅಡುಗೆ ಮನೆ ಎಲ್ಲ ಕ್ಲೀನಾಗೈತೆ ನೋಡಿ. ಹಿಂಗೆ ಕ್ಲೀನ್ ಇರ್ಬೇಕು ನೋಡಿ. ಇವತ್ತು ಬೆಳಗ್ಗೆನೇ 40 ರೂಪಾಯಿ ಟೇಷ್ನರಿ ಸಾಮಾನು ಆತು ರೀ. 40 ರೂಪಾಯಿ ಟೇಷ್ನರಿ ಸಾಮಾನು ಮತ್ತು 600 ರೂಪಾಯಿ ಬಟ್ಟೆ ವ್ಯಾಪಾರ ಆಗೈತೆ ನೋಡಿ ಸ್ನೇಹಿತರೆ. ನಾ ಕೊಡೋದು ನೈಟರಾಗ ಬಟ್ಟೆ ವ್ಯಾಪಾರ ಚಲೋ ಆಯ್ತು ರೀ. ಇವತ್ತು 600 ಆಯ್ತು ನೋಡಿ ಬೆಳಗ್ಗೆನೇ. ಇವತ್ತು ಟೈಮ್ 10-2 ನಿಮಿಷಕ್ಕೆ 600 ಆಗೈತೆ ರೀ. ಇವತ್ತು ವ್ಯಾಪಾರ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ಟೇಷ್ನರಿ 40 ರೂಪಾಯಿ ಆಗೈತೆ ನೋಡಿ. ಬಟ್ಟೆ ಕೂಡ ಬಂದವರು ಟೇಷ್ನರಿ ಸಣ್ಣಗೆ ಒಯ್ತಾರೆ ಸ್ನೇಹಿತರೆ. ಹಾಕ್ಬೇಕು ನೋಡಿ, ಹಂಗೆ ಒಯ್ತಾರೆ. ಚಲೋ ಬಂದು ಅಂದ್ರೆ ತಾವೇ ಒಯ್ತಾರೆ. ಸ್ಕಾರ್ಪ್ ಬೇಕು, ಸ್ಲಿಪ್ ಬೇಕು ಅಂತ ಕೇಳಿ ನಾವು ಅರ್ಜೆಂಟ್ ಇತ್ತು ಹಂಗೆ ಹೋದ್ರೆ ಸ್ನೇಹಿತರೆ. ಬನ್ನಿ ಇಷ್ಟು ಎತ್ತಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಎಣ್ಣೆಗಳಿಗೆ ಹಾಕಿ ಅದು ಸಿಕ್ಕಿ. ಶಾಲೆಗೆ ಓದ್ತಿಯಪ್ಪ? ಶಾಲೆಗೆ ಓದ್ತಿಲ್ಲ ಅವ್ನು. ಆಮೇಲೆ ಎತ್ತಿಡ್ತೀನಿಯಪ್ಪ, ನೀ ಎಣ್ಣೆಗಳಿಗೆ ಕುಡ್ದು ಹೋಬಾ. ಹಾಂ, ಅಲ್ಲಿ ಒಟ್ಟು ಹಾಕಕತ್ತಾರೆ ಹಾಳವ್ರು. ಒಟ್ಟು ಅವೆಲ್ಲ ಮಂದಿ ಚಿಂತೀವಿ ಭಾಳ. ಹಾಯ್ ಮಾಡಿ ಶಾಲೆಗೆ ಓದ್ತಿಲ್ಲ ಹೇಳಂಗೆ ಅಷ್ಟೇ ಹೇಳು ಅಪ್ಪಾಜಿ. ನೋಡಿ ಸ್ನೇಹಿತರೆ, ಎಣ್ಣೆ ಕುಡಿತೀಯಪ್ಪ? ಕುಡಿತೀಯಾ? ಕುಡ್ದು ಎಲ್ಲಿಗೆ ಓದ್ತಿ? ಶಾಲೆಗೆ ಓದ್ತೀಯಾ? ಸೈಡ್ ಹೋಗ ಅಪ್ಪ. ಹಾಂ, ಬನ್ನಿ ಸ್ನೇಹಿತರೆ, ಎಣ್ಣೆ ಹಾಕಿ ಕೊಡ್ತೀನಿ. ತಾನೇ ಕುಡಿತಾರೆ, ನೀನೇ ಕುಡಿಬೇಕು ಎಣ್ಣೆ. ಹಾಕ್ಕೊಳ್ಳ. ಹಾಕಿಟ್ಟೀನಿ ರೀ, ಕೊಡ್ತೀನಿ ನೋಡಿ. ತಗೋ ಹೆಂಗೆ ಕುಡಿತೀವಿ ನೋಡಿ. ಎಲ್ಲ ಮಕ್ಕಳು ಎಣ್ಣೆ ಕುಡಿಯೋಕೆ ಜಗಳ ಮಾಡಿರಿ. ಹೆಂಗೆ ಕುಡಿತಾನೆ ನೋಡಿ, ಹೆಂಗೆ ಕುಡಿತಾನೆ ನೋಡಿ. ನಮ್ಮ ಶ್ರವಣ್ ಕುಮಾರ್ ಭಾಷೆ ಅದ ನೋಡಿ, ತಾನೇ ಕುಡಿದ್ಬಿಡ್ತಾನೆ ನೋಡಿ. ಎಣ್ಣೆ ಗುಳಿಗೆ ಕುಡಿ ಚಿಂತಿಲ್ರಿ ನೋಡಿ ಸ್ನೇಹಿತರೆ. ಎಣ್ಣೆ ಕುಡ್ದ ಮಲಮ್ಮನ ಹಚ್ಚಿದೆ. ಓದ್ಯಪ್ಪ ಶಾಲೆಗೆ? ಇಲ್ಲಿ ನೋಡಿ ತೆಲಿಗೆ, ಅದಕ್ಕೆ ತಲೆ ಬೋಸಿನ್ರಿ. ತಲೆಯಾಗೂ ಆಗೇ ಬಿಟ್ಟು ನೋಡಿ, ಸಿಕ್ಕಾಪಟ್ಟೆ ಗುಳ್ಳಾಗ್ಯಾವ್ರಿ. ಅದಕ್ಕೆ ಬೋಸಿ ನೋಡಿ. ಓದ್ಯಾ? ಕಾಸ ಮಾಡ್ತೀಯಪ್ಪ? ಶಾಣೆ ಆಗಪ್ಪ, ಮಮ್ಮಿ ಮಾತು ಕೇಳಪ್ಪ. ಹೋ ಎದ್ದ ಶಾಲೆಗೆ ಹೋಗಿ. ಹಾಂ, ಬಾಯ್. ಸೈಡ್ ಹೋಗ. ಓಯ್ ಬಾ ಅಪ್ಪಾಜಿ, ಸೀದಾ ಸಾರಿ ಬಿಡ ಮನೆ ಬಾ. ಯಾಕಡೆ ಎಡ್ಕೋತ ಕುಂದಿರ್ಬೇಡ, ಹೋಗು ನೋಡಿ. ಅವ ಸಾಲಿಗೆ ಹೋದ. ಬನ್ನಿ ಸ್ನೇಹಿತರೆ, ಇಷ್ಟು ಎತ್ತಿಟ್ಟು ಮತ್ತು ನಿಮಿಷ ಇರ್ತಿ ನೋಡಿ. ಎತ್ತಿಟ್ಟು ಟೈಮ್ 10:30 ಹಾಕಿ ಬಂದೈತೆ ನೋಡಿ. ಅಪ್ಪೆ ಒಂದು ಸ್ವಲ್ಪ ಪ್ಯಾಂಟ್ ಹೊಲಕ್ಕೆ ಕೊಡೋಕೆ ಬಂದು ನಾವು ಅಪ್ಪೆ ಪ್ಯಾಂಟ್ ಹೊಲಕ್ಕೆ ಕೊಟ್ಟೆ. 10:30 ಮ್ಯಾಗ ಹಾಕಿ ಬಂದೈತಿ ಸ್ನೇಹಿತರೆ. ಬನ್ನಿ ಮತ್ತೆ ಸಿಗ್ತೀನಿ. 5 ಗಂಟೆಗೆ ಎದ್ದು ಬಡ್ಕೊಂಡು ಎಷ್ಟು ಕೆಲಸ ಆಗುತ್ತೆ ನೋಡಿ. ಬೆಳಗ್ಗೆ ಮಳೆ ಬೇಕ್ರಿ ಸ್ನೇಹಿತರೆ. ಮಾಳಿಕ್ಕಂದ್ರೆ ಹೆಂಗಂದ್ರಿ, ಇವಾಗ ನೋಡಿ ನಾವು ಮತ್ತು ಜೋಳ ಅಲ್ಲೇ ಬಿಟ್ಬಿಟ್ಟಿದ್ವಿ ಅಂದ್ರೆ ಅದು ಮಾಳಿಕ್ಕಂದ್ರೆ ನುಸಿ ಹತ್ತಿ ತಿನ್ನೋತಾವ್ರಿ. ಇವತ್ತಿನ ನಾಳೆಗೆ ನಾಳೆ ನಾಡ್ದ ಬರ್ತಂತ ಇಟ್ಕೊಂಡು ಮಾಡಿದ್ರೇ ಬಾಳೆ ಆತವ ಸ್ನೇಹಿತರೆ. ಬನ್ನಿ ನೋಡಿ, ಎಲ್ಲ ಎತ್ತಿಟ್ಟೆ. ಯಾರ ಬರೋದು ತೋರಿಸೋದು, ಎತ್ತಿಡೋದು ಇದೇ ಕೆಲಸ ಆಗುತ್ತೆ ನೋಡಿ. ಟಿಚ್ ಮಾಡೋದೇ ಆಗಲ್ಲ. ಬನ್ನಿ ಬಿಸಿ ಎತ್ತಿರ್ತೀನಿ ಶ್ರವಣ್ ಕುಮಾರ್ದು ರಾಟಿ ವರ್ಷಿ ಎಲ್ಲ ನೋಡಿ. ಮನೆ ತುಂಬ ಮನೆ ಕ್ಲೀನ್ ಇರಬೇಕು ಸ್ನೇಹಿತರೆ. ನೋಡಿ ಬಿಸಿಲು ಬಿದ್ದೈತೆ. ಎಲ್ಲರೂ ಕೆಲ್ಸಕ್ಕೆ ಹೋದ್ರು ನಾನು ಇನ್ನೂ ನೋಡಿ. ಶ್ರಾವಣನು ಶಾಯ್ನಿ ಅದ ನೋಡಿ. ಶ್ರಾವಣ ಎಣ್ಣೆಗಳು ಕೊಡೋದು ನನ್ನ ಜೀವ ತಿನ್ನಲ್ರಿ ಭಾಳ. ಅಷ್ಟೊಂದು ಹಾಲು ಉಡಾಳದನ್ರಿ. ಇಲ್ಲನಲ್ಲ ಉಡಾಳದಂದ್ರೆ ಸಾಲಿಗೆ ಹೋದ್ ನೋಡಿ. ಸೀರೆ ತಗೊಡ್ಬೇಕು ನಂದೇ ಪತ್ಲ ಮಾಡಿ ಉಟ್ಕೊಂಡೋಗಿದ್ದು. ಇವತ್ತು ಮುಂಜಾನೆ ಮಾಡಿ ಚಿಟ್ಟಿನಿ. ಮನೆ ನೋಡಿ ಇಷ್ಟು ಕ್ಲೀನ್ ಐತೆ ನೋಡಿ. ಮನೆ ಎಲ್ಲ ಕ್ಲೀನ್ ಇಟ್ಕೋಬೇಕು ಸ್ನೇಹಿತರೆ. ಆದಷ್ಟು ಮನೆ ಎಷ್ಟು ಕ್ಲೀನ್ ಇಟ್ಕೋತೀವಿ ನಮಗೆ ಚಲೋ ನೋಡಿ. ಹಂಗಂದ್ರೆ ಮನೆ ಕ್ಲೀನ್ ಇತ್ತು. ಯಾರು ಬಂದರು ಹೋದ್ರೂ ಸ್ವಚ್ಛ ಇಟ್ಟಾರೆ ನೋಡೋಣ. ಎಷ್ಟು ಮಂದಿ ಅಂತಾರೆ ನನ್ನ ಮನೆ ಎಷ್ಟು ನೀಟ್ ಇಟ್ಟು ಇದ್ದಿದ್ರಾಗ 10 ಮನ್ಯಾಗ ನೀಟಾಗಿ ಇಟ್ಕೊಂದಿಲ್ಲ ಅಂತಾರೆ ನೋಡಿ ಸ್ನೇಹಿತರೆ. ಹಂಗೆ ಇಟ್ಕೋಬೇಕು ನೋಡಿ. ಬನ್ನಿ ಮತ್ತೆ ಸಿಗ್ತೀನಿ. ಜಾಕ ಮಾಡಿ ಬಟ್ಟೆ ಬಾಂಡೆ ಮಾಡ್ಬೇಕು ರೀ. ಜಾಕ ಮಾಡಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. ಶ್ರವಣ್ ಕುಮಾರ್ನ ಸಾರಿ ಕಳಿಸಿ ಉಪಯೋಗಿಟ್ಟು ಇವಾಗ ಜಾಕ ಮಾಡಿದ ಟೈಮ್ ಒಂದು 11:30 ಆಗೈತೆ. ಬನ್ನಿ ಸ್ನೇಹಿತರೆ, ಲೇಟ್ ಆಗೈತೆ. ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ. ಜಾಕ ಆಯ್ತು ನೋಡಿ. ಬಿಸಿಲು ಭಾಳ ಇಲ್ರಿ ಇವತ್ತು. ಮಾಡಾಗೈತೆ ನೋಡಿ. ಜೋಳ ಒಂದು ಒಣಕ್ಕಿನಿ, ಒಣಗ್ತಾವಿಲ್ಲ. ಬನ್ನಿ ಸ್ನೇಹಿತರೆ, ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ. ಪೂಜೆನೂ ಆಯಿತು. ಬನ್ನಿ ಸ್ನೇಹಿತರೆ, ಬಟ್ಟೆ ಬಾಂಡೆ ಮಾಡಿ ಮತ್ತೆ ಸಿಗ್ತೀನಿ ನಾನು. ಊಟ ಮಾಡ್ಬೇಕಂದೇನ್ರಿ. 11:30 ಮ್ಯಾಗ 12 ಬಂದೈತೆ. ಬಟ್ಟೆ ಬಾಂಡೆ ಮಾಡ್ಕೇರಿ ನೋಡಿ. ಪೂಜೆ ಆಯಿತು. ಬನ್ನಿ ಸ್ನೇಹಿತರೆ, ಬಟ್ಟೆ ಬಾಂಡೆ ಮಾಡಿ ಮತ್ತೆ ಸಿಗ್ತೀನಿ ನೋಡಿ. ಹಾಲು ಕಾಸಕ್ಕೆ ಇಟ್ಟಿನಿ. ಇನ್ನೊಂದು ಸ್ವಲ್ಪ ಹಾಲು ಬಿಸಿ ಆಗಲಿ ಅಂತೇಳಿ ಮಧ್ಯಾಹ್ನ ನೋಡಿ. ಇದು ಮಧ್ಯಾಹ್ನ ಕಾಸಿ ಇಟ್ಟಿನಿಂದ್ರೆ ಮುಂಜಾನೆ ಕಾಸಿನಿ ಹಾಲು ಅದಾವ ರೀ. ಶ್ರವಣ್ ಕುಮಾರ್ ನಂದು ಇವತ್ತು ದಿನ ಉಂಡ್ರಂಗೆ ಖಾಲಿ ಆತಾವು. ದೊಡ್ಡ ಪ್ಯಾಕೆಟ್ ತೊಗೊಂಡ್ಬಿಡ್ತೀನಿ ರೀ. ತೊಗೊಂಡೆ ಕೆಂಪು ಪ್ಯಾಕೆಟು ಕಾಸಿ 2 ದಿನ ಉಂತಾರೆ ನೋಡಿ. ಶ್ರವಣ್ ಕುಮಾರ ಶ್ರಾವಣಿಯರು 2 ದಿನ ಉಂತಾರೆ. ಬನ್ನಿ ಇವಾಗ ಬಟ್ಟೆ ಬಾಂಡೆ ಮಾಡಿ ಹಾಲು ಬಂದ್ ಮಾಡಿ ಹೋಗಿ ಬಟ್ಟೆ ಬಾಂಡೆ ಮಾಡಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. ಸ್ನೇಹಿತರೆ, ಬಟ್ಟೆ ಒಗಿರಾಗನೇ ಟೈಮ್ 12:30 1 ಹಾಕಿ ಬಂದಿತ್ತು ನೋಡಿ. ಅವ್ನು ಇನ್ನಿ ಬಟ್ಟೆ ಮಡಚ್ಬೇಕು ರೀ. ಮಡಚಿಲ್ಲ. ಇವತ್ತು ಇಷ್ಟು ಹೋಗೋದಕ್ಕಿನಿ. ಶ್ರಾವಣಿಯು ಬಿಳಿ ಬಟ್ಟೆ ಇದ್ದು ಅಲ್ರಿ, ಶನಿವಾರ ಹಾಕ್ಕೊಂಡು ಹೋಗಿದ್ದಲ್ಲ, ಅವಿಷ್ಟು ಕೂಡ ಓದಿ ನೋಡಿ ಇವತ್ತು. ಬನ್ನಿ ಬಟ್ಟೆನೂ ಆಗ್ಯಾವು. ಬಾಂಡೆ ತಿಕ್ಕಿ ನೋಡಿ. ಅವಲಕ್ಕಿ ಮಾಡಿದ್ದು ಒಂದು ಪುಟ್ಟಿತ್ತಲ್ಲ, ಇಷ್ಟೇ ಇದ್ದು ರೀ ಬಾಂಡೆ. ನಿನ್ನೆ ಸಂಜೆ ಚಪಾತಿ ಮಾಡಿದ್ದು
ಪಲ್ಯ ಮಾಡಿದ್ದು ತೊಗೊಂಡ್ರಿ. ಇವತ್ತು ಮುಂಜಾನೆ ಅವಲಕ್ಕಿ ಮಾಡಿದ್ದೊಂದು ಇಷ್ಟಿದೆ ನೋಡಿ. ಬಾಂಡೆ ಭಾಳ ಇಲ್ಲ ಸ್ನೇಹಿತರೆ. ಸಂಜೆ ಎಲ್ಲ ಕ್ಲೀನ್ ಮಾಡಿದ್ದೆ. ಇವತ್ತೇ ಕ್ಲೀನ್ ಮಾಡಿಬಿಟ್ಟಿರ್ತೀನಿ. ಏನು ಸಂಜೆ ಅಡುಗೆ ಮಾಡಿದ್ದು ಅದರ ಮುಂಜಾನೆಯೂ ತಿಕ್ಬಿಟ್ಟಿನಿ ರೀ. ಇವತ್ತು ಎಲ್ಲ ಕ್ಲೀನ್ ಮಾಡಿದ್ದು ಸಂಜೆ ಅಡುಗೆ ಮಾಡಿ ಅಷ್ಟೇ ಇರ್ತಾವೆ ರೀ. ಯಾಕಂದ್ರೆ ಬಾಂಡೆ ಸ್ಟಾಕ್ ಇಟ್ಟೋಡ್ರಿ ನಾನು. ಬನ್ನಿ ಇವಾಗ ಊಟ ಮಾಡ್ತೀನಿ ರೀ. 12:30 1 ಹಾಕಿ 1 ಗಂಟೆಗೆ ಲೈವ್ ಮಾಡಬೇಕು. ಲೈವ್ ಮುಗಿಸಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. ನೋಡಿ ಸ್ನೇಹಿತರೆ, ಅಷ್ಟು ಬಟ್ಟೆ ಎಲ್ಲ ಹುಡ್ರ ಬಟ್ಟೆ ಎಲ್ಲ ಅಷ್ಟು ಮನೆ ತುಂಬ ಬಿದ್ದಿದ್ದು ರೀ. ಇತ್ತಾಗ ಅಷ್ಟು ಕಟ್ಟಿಟ್ಟೆ. ಟೈಮ್ ಬಂದು 3:30 ಆಗೈತೆ ನೋಡಿ. ನಾವು ಊಟ ಮಾಡಿಲ್ಲ ರೀ. ಸಾಂಬಾರು ಮಾಡಬೇಕು, ಶೇಂಗಾ ಸಾಂಬಾರು ಇಷ್ಟು ಎತ್ತಿಡ್ತೀನಿ ರೀ. ಇದೊಂದು ಜಂಪರ್ ಪೀಸ್ ಒಂದು ಎತ್ತಿಡಬೇಕು. ಬನ್ನಿ ಸ್ನೇಹಿತರೆ, ಅದೊಂದು ಆರ್ಡ್ರ್ ಬಂದೈತೆ ನೋಡಿ ಲೈವ್ ಮಾಡೋದಕ್ಕೆ. ನೋಡಿ ಯಾವ ಥರ ಇಷ್ಟು ಎತ್ತಿಡ್ತೀನಿ. ಎತ್ತಿಟ್ಟು ಮತ್ತೆ ಸಿಗ್ತೀನಿ ನಿಮ್ಗೆ. ಸ್ನೇಹಿತರೆ, ಅವು ಯಾರ್ಯಾರು ಬಟ್ಟೆ ಯಾವ್ಯಾವ ತೊಗೊಂಡ್ರೆ ಯಾವ್ಯಾವಿಲ್ಲ ಅಂತ ಕೊರಿಯರು ಆಗ್ಯಾವ್ರಿ. 4 ಪತ್ಲ 3 ಟಾಪು 1 ಪ್ಯಾಂಟು ಕೊರಿಯರ್ಗೆ ಆರ್ಡ್ರ್ ಆಗೈತೆ ರೀ. ಅಂಗಳ ಕಸ ಗುಡಿಸಿ ನೀರು ಹೊಡೆದು ಎಲ್ಲ ಮನೆ ಎಲ್ಲ ಕ್ಲೀನಾಗಿ ಕಸ ಗುಡಿಸಿ ನೋಡಿ ಎಲ್ಲ ಎತ್ತಿಟ್ಟಿನಿ. ಶ್ರವಣಕುಮಾರ್ ಕುಂತಾರ. ಇದು ಒಂದು ಆಯರ್ ಮಾಡೋದೈತಿ ನಂದು. ಇಷ್ಟು ಆರ್ಡ್ರ್ ಬಂದವ್ರಿ. ಆಮೇಲೆ ತೋರಿಸ್ತೀನಿ ಏನಂತ. ಬನ್ನಿ ಇವಾಗ ಲೇಟ್ ಆಗುತ್ತೆ. ಒತ್ತೆ ಮಾಡಕ್ಕೆ ಬಂದೈತೆ ರೀ. ದೇವ್ರ ಮುಂದೆ ದೀಪ ಆಯ್ತು. ದೇವ್ರ ಮುಂದೆ ದೀಪ ಮಾರಿ ತಕ್ಕೊಂಡು ನೋಡಿ. ದೇವ್ರ ಮುಂದೆ ದೀಪ ಐತೆ. ಮಾರಿ ತಕ್ಕೊಂಡು ಕೇರಿ ಅನ್ಕಿಟ್ಟು ನೋಡಿ ಸ್ನೇಹಿತರೆ. ಅನ್ನ ಸಾಂಬಾರು ಐತೆ ರೀ. ಶೇಂಗಾ ಸಾಂಬಾರು ಐತೆ. ಅನ್ಕಿಟ್ಟೇನು ರೀ. ಅನ್ನಾಲಿ ನೋಡ್ಬೇಕ್ರಿ. ಮಾಡ್ರಂತೆ ರೊಟ್ಟಿ ಮಾಡಬೇಕು ಉಣ್ಣಾಕ. ಮತ್ತು ಅಷ್ಟು ಮನೆಯೆಲ್ಲ ಸಂಜೆ ಕಸ ಹುಡುಗಿದ್ ನೋಡಿ. ನಾ ಬಟ್ಟೆ ತೊಗೋಬೇಕ್ರಿ. ಬಟ್ಟೆ ಇವಾಗ ಮಡ್ಚಿದಾಗ ನೋಡಿ ಬಿಟ್ಟು ಬಟ್ಟೆ ತೊಗೊಂಡು ಮೂಲೆಗೆ ಇಟ್ಬಿಡ್ತೀನಿ ರೀ. ಅಲ್ಲಿ ಮುಂಜಾನೆ ಮಡ್ಚಿ ನೋಡಿ ಬಟ್ಟೆ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮ್ಗೆ. ಸ್ನೇಹಿತರೆ, ಶ್ರಾವಣಿ ದೇವ್ರಿಗೆ ಹೇಳ ನಾನು. ಬನ್ನಿ ಇವಾಗ ದೇವ್ರ ಮುಂದೆ ದೀಪ ಹಚ್ಚಿ ಮತ್ತು ಅಡುಗೆ ನೋಡಿ ಅನ್ನ ಮಾಡಿದೆ. ಸಾಂಬಾರು ಅನ್ನಕ್ಕಿಟ್ಟಿದ್ದೆ. ಅನ್ನ ಆಯಿತು, ಬಂದ್ ಮಾಡಿದೆ. ಕೊರಿಯರ್ ಬಟ್ಟೆ ಎಷ್ಟು ಬಂದವು ಅಂತ ಅದನ್ನು ಶೇರ್ ಮಾಡ್ತೀನಿ. ದೇವ್ರ ಮುಂದೆ ದೀಪ ಹಚ್ಚಿ ಮತ್ತೆ ಸಿಗ್ತೀನಿ. ಬನ್ನಿ ಸ್ನೇಹಿತರೆ ನಿಮ್ಗೆ. ನೋಡಿ ಸ್ನೇಹಿತರೆ, ದೇವ್ರ ಮುಂದೆ ದೀಪ ಹಚ್ಚಿದೆ. ಇವತ್ತು ನಾನು ಏನು ಅನ್ಕೋಯಿದೆ ಎಲ್ಲ ಕೆಲಸ ಮಾಡೀನಿ. ಟೀಚಿಂಗ್ ಆಗಲಿ ನೋಡಿ. ಟೀಚಿಂಗ್ ಮಾಡ್ಬೇಕಂದ್ರೆ ಯಾಕಂದ್ರೆ ಬಟ್ಟೆ ಗಿರಾಕಿನೇ ಪುರ್ಸತ್ತಿಲ್ಲ ಸ್ನೇಹಿತರೆ. ಹಿಂಗಾಗಿ ಬಟ್ಟೆ ಕೊಟ್ಟೀನಿ. ಇವತ್ತು 2 ಸಿಸ್ಟರು ಕಮೆಂಟ್ ಸ್ಕ್ರೀನ್ಶಾಟ್ ಹೊಡೆದು ಹಾಕಿದ್ರಿ. ಹಿಂದಿ ವಿಡಿಯೋ ನೋಡಿ. ನಾನು ಹಿಂದಿ ವಿಡಿಯೋ ನೋಡಿ ಬಟ್ಟೆ ನೈಟಿ ವಿಡಿಯೋ ಮತ್ತು ಸಾಡಿ ವಿಡಿಯೋ ಎಲ್ಲ ವಿಡಿಯೋ ಹಾಕೀನಿ. ವಿಡಿಯೋ ನೋಡಿ ನಿಮ್ಗೆ ಯಾರಿಗಾದ್ರೂ ಬಟ್ಟೆ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ಹೊಡೆದು ಹಾಕಿ ನಾವು ಅವ್ರ ಬಗ್ಗೆ ಫೋಟೋ ಕಳಿಸ್ತೀನಿ. ಆಮೇಲೆ ನೀವು ಚೆಕ್ ಮಾಡ್ಕೊಂಡು ಬೇಕಾದ್ರೆ ತಗೊಳ್ಳಿ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಅಂಥಕ್ಕೆಲ್ಲ ಥರ ರೆಡಿಮೇಡ್ ಬಟ್ಟೆಗಳಾಗಿರ್ಬೋದು, ಸೀರೆ, ಲಂಗ, ನೈಟಿ, ಟಾಪು ಎಲ್ಲ ಥರ ಬಟ್ಟೆ ಸಿಗ್ತಾವೆ ಸ್ನೇಹಿತರೆ. ಮಾಡೋರಿಗೆ ಹಿಡ್ಕೊಂಡು ಹುಡುತನಕ್ಕೂ ಬಟ್ಟೆ ಇರ್ತಾವೆ. ಯಾರಿಗಾದ್ರೂ ಬೇಕಾದ್ರೆ ಆನ್ಲೈನ್ ಫ್ರೀ ಶಿಪ್ಪಿಂಗ್ ಇರ್ತಾ. ಆನ್ಲೈನ್ ಕೊರಿಯರ್ ಇರ್ತು ನೋಡಿ. ಎಲ್ಲರೂ ಒಳ್ಳೆ ವಾಪಸ್ ಇಲ್ಲ ನೋಡಿ ಸ್ನೇಹಿತರೆ. ಇವಾಗ ತೊಗೊಂಡಿದ್ದ ಒಳ್ಳೆ ವಾಪಸ್ ಮಾಡ್ತಂದ್ರೆ ಇರಲ್ಲ ನನ್ನ ಕಡೆ ಎಲ್ಲ. ಇವತ್ತು ನೋಡಿ ಒಬ್ಬರು ಸಿಸ್ಟರ್ 4 ಪತ್ಲ ತೊಗೊಂಡ್ರು. 1300 ರೂಪಾಯಿ ಫೋನ್ಪೇ ಮಾಡಿದ್ರು ನೋಡಿ. ಡೈಲಿ ಏರ್ ಪತ್ಲ ರೀ ಅವು. ಮತ್ತೊಬ್ಬರು ಸಿಸ್ಟರು 3 ಟಾಪು 1 ಪ್ಯಾಂಟ್ ತೊಗೊಂಡ್ರಿ. ಅವ್ರದ್ದು 1040 ರೂಪಾಯಿ ಆಗೈತೆ ರೀ. ಅವರು ಫೋನ್ಪೇ ಮಾಡ್ಯಾರ. ಇವತ್ತು ಅಲ್ಲಿ ಕೊರಿಯರ್ ಇಷ್ಟ ಆಗೈತೆ ರೀ. ಕೊರಿಯರ್ ಆರ್ಡ್ರ್ ಇಷ್ಟು ಬಂದವು. ಮತ್ತು ಊರಾಗೂ ವ್ಯಾಪಾರ ಚೆನ್ನಾಗೈತೆ ನೋಡಿ ಸ್ನೇಹಿತರೆ. ಇವತ್ತು ನಾಳೆಗೆ ಒಂದು ಕುಬಸ್ ಐತೆ. ಅವ್ರಿಗೆ ಆಯಾರಿ ತಗೊಟ್ಟಿನಿ. ನಾನು ಕೂಡ ದೇವ್ರ ಮುಂದೆ ದೀಪ ಹಚ್ಚೀನಿ. ಶ್ರಾವಣಿಗೆ ಊಟ ಮಾಡಿಸ್ಬೇಕು. ಇವಾಗ ಶ್ರಾವಣಿ ಹೋಮ್ವರ್ಕ್ ಬರೆಯಾಕತ್ತ. ಹಾಕಿ ಹೋಮ್ವರ್ಕ್ ಚೆಕ್ ಮಾಡಿ ಹಾಕಿ ಊಟ ಮಾಡಿಸಿ ಮತ್ತು ನಾನು ಅನ್ನ ಸಾರು ಮಾಡಿ ನೋಡಿ. ರೊಟ್ಟಿ ಮಾಡಿಲ್ಲ. 2 ಚಪಾತಿದ್ದು ಅಂತಾರೆ ಬಿಡು ಅಂತ ಬಿಟ್ಟೆ. ನಾನು ಕೂಡ ಸುಸ್ತಾಗೈತೆ ನೋಡಿ. ಮುಂಜೆ ಬೆಳಗ್ಗೆ 5ಕ್ಕೆ ಎದ್ದು ಕೆಲಸ ಮಾಡೋದೇ ಎಷ್ಟೆಲ್ಲ ಕೆಲಸ ಆಗುತ್ತಾ. ಇವತ್ತು 1.5 ತಾಸು ಲೈವ್ ಇದೆ. ಎಲ್ಲರೂ ಭಾಳ ಖುಷಿಪಟ್ಟರು ಲೈವ್ ಇದು. ಅಕ್ಕ ನಿಮ್ಮ ಲೈವ್ ಮಿಸ್ ಆಗಕತ್ತಿತ್ತು, ಮಿಸ್ ಮಾಡ್ಕೊಳಕತ್ತಿದ್ದೀವಿ. ಲೈವ್ ಎಲ್ಲರೂ ಏನೋ ಕಳ್ಕೊಂಡಂಗಾಗಿತ್ತು ಅಂದ್ರಿ. ಡೈಲಿ ಲೈವ್ ಬರೋಕೆ ಟ್ರೈ ಮಾಡ್ತೀನಿ ರೀ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಡೈಲಿ 1 ಗಂಟೆಗೆ ಬರ್ತೀನಿ ನೋಡಿ. ಬಂದು ನಾನು ಲೈವ್ಗೆ ಬನ್ನಿ ಅಂತ ನಿಮ್ಗೆ ಕೇಳ್ಕೊತೀನಿ. ಮತ್ತು ಇನ್ನೊಬ್ರು ಸಿಸ್ಟರು ಸ್ಕ್ರೀನ್ಶಾಟ್ ಹೊಡೆದು ಹಾಕಿದ್ರಲ್ಲ, ಆ ಸಿಸ್ಟರ್ ಸ್ಕ್ರೀನ್ಶಾಟ್ ಹೊಡೆದು ಹಾಕಿದ್ರಲ್ಲ ಅವ್ರಿದ್ರ ಅಕ್ಕ ನಿಮ್ಗೆ ನಾನು ಸೀರೆ ತೊಗೋಬೇಕಂದ್ರೆ ನನಗೇನು ಅವಶ್ಯಕತೆ ಇಲ್ಲ. ಸೀರೆ ಉಡಲ್ಲ ಸಿಸ್ಟರ್. ನಾನು ಕಾಟನ್ ಸೀರೆ ಬೇಕಂತ ಮಾಡೋರಿಗೆ ಎದಕ್ಕಾರ ಆಗ್ತಾವೆ. ನಿಮಗೆ ಬಿಸ್ನೆಸ್ ಹೆಲ್ಪ್ ಆಗಲಿ, ಒಳ್ಳೇದಾಗಲಿ ನಿಮಗೆ ಅಂತೇಳಿ ಕಮೆಂಟ್ ಹಾಕಿದ್ರಲ್ಲ, ಅದೇ ಒಂದು ಖುಷಿ. ಅವ್ರು ತೊಗೊಳ್ಳಿ ಬೀಳಿ. ಅವ್ರು ಕೇಳ್ತೀನಿ ತಯಾರಿ ನೋಡ್ತೀನಿ ಅಂತ್ಯಾರ. ಅವ್ರು ತೊಗೊಳ್ಳಿ ಬೀಳಿ ಸಿಸ್ಟರ್. ಇಬ್ಬರು ತೊಗೊಂಡ್ರು, ಇನ್ನೊಬ್ರು ತೊಗೊಳಿಲ್ಲ. 3 ಮಂದಿ ಸ್ಕ್ರೀನ್ಶಾಟ್ ಒಳಗೆ ಅವ ನಮ್ಗೆ ಒಳ್ಳೇದಾಗಲಿ ಅಂತ ಯಾರು ಬಯಸ್ತಾರಲ್ಲ ಅವ್ರಿಗೆ ಮಾತ್ರ ಎಂದೂ ಒಳ್ಳೇದಾಗುತ್ತೆ. ಒಳ್ಳೆ ಮನಸ್ಸಿದ್ದವ್ರು ನಮ್ಗೆ ಒಳ್ಳೇದಲ್ಲಿ. ಯಾಕಂದ್ರೆ ಡೈಲಿ ನಮ್ಮ ವಿಡಿಯೋ ನೋಡ್ತಿರ್ತಾರೆ. ನಮ್ಮ ಕಷ್ಟ ಏನದು ಅವ್ರಿಗೆ ಗೊತ್ತಿರುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ಎಷ್ಟೆಷ್ಟು ಆರ್ಡ್ರ್ ತೊಗೊಂಡಾರ ಅವ್ರು ಡ್ಯಾಮೇಜ್ ಚೆಕ್ ಮಾಡಿ ಹಾಕಿ ಅಕ್ಕ ಪತ್ಲ ಅಂತಾರ. ಹಿಂಗಾಗಿ ಅಷ್ಟು ಡ್ಯಾಮೇಜ್ ಚೆಕ್ ಮಾಡಿ ಮಡಿಚಿ ಇಟ್ಕೋತೀನಿ ರೀ. ಇನ್ನೊಂದಿಷ್ಟು ಕೊರಿಯರ್ ಬಂದು ಅಂದ್ರೆ ಇವಾಗ 2 ಬಂದು ನೋಡಿ. ಒಂದು ಗದಗ ನಿಂತ ಕೊರಿಯರ್ ಮಾಡ್ಯಾರ. ಇನ್ನೊಂದು ಯಾವ ಊರು ಅಂದ್ರೆ ನೋಡಿ ಬಳ್ಳಾರಿ ರೀ.
ಒಂದು ಬಳ್ಳಾರಿ ಒಂದು ಗದಗ 2 ಕೊರಿಯರ್ ಬಂದವು. ಇನ್ನು ನಾಳೆಗೆ ನಾಡ್ದು ಎಷ್ಟು ಕೊರಿಯರ್ ಬರ್ತಾವೆ ನೋಡ್ಕೊಂಡು ಒಂದಿನ ಹೋಗಿ ಕೊರಿಯರ್ ಆಫೀಸಿಗೆ ಹೋಗಿ ಕೊರಿಯರ್ ಮಾಡ್ಬೇಕು ರೀ. ನೀವು ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಏನಂತಂದ್ರೆ ಇದು ಅಕ್ಕ ನೀವು ಕೊರಿಯರ್ ಎಲ್ಲಿ ಮಾಡ್ತೀರಿ ಹೇಳಿ ಅದ್ರ ಬಗ್ಗೆ ಅಂತ. ಅವು ವಿಡಿಯೋ ಎಲ್ಲ ಕಮೆಂಟ್ಗಳು ಬರ್ಕೊಂಡು ಅದರದ್ದೇ ಒಂದು ವಿಡಿಯೋ ಮಾಡ್ತೀನಿ. ಕೊರಿಯರ್ ಅಂತ ಅನ್ನೋಕ್ಕಿಂತ ನಾ ಪೋಸ್ಟಿಗೆ ಪೋಸ್ಟಿಗೆ ಆರ್ಡ್ರ್ ಕಳಿಸ್ತೀವಿ ರೀ. ಆರ್ಡ್ರ್ ಅಂದ್ರೆ ಇವು ಸೀರೆಗಳು ಆರ್ಡ್ರ್ ಕಟ್ ಕಳಿಸ್ತೀವಿ ರೀ. ಬನ್ನಿ ಸ್ನೇಹಿತರೆ, ಯಾವ್ಯಾವ ತೊಗೊಂಡಾರ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇದನ್ನು ಹೇಳಿದ್ನಲ್ಲ ನಾಳೆ ಕುಬಸೈತೆ, ಕುಬಸಕ್ಕೆ ಬಟ್ಟೆ ತಗಟ್ಟು ನೋಡಿ. ಸೀರೆ ಟವಲ್ ಟೆಪ್ಪಿಗೆ ಜಂಪರ್ ಕಣರಿ ಮತ್ತು ಜೋಡಿ ಬಟ್ಟೆ ಮಾಡಂಗಿದ್ರೆ ಪ್ಯಾಂಟ್ ಶರ್ಟ್ ಹಾಕ್ಕೋಬೇಕು ರೀ. ಪ್ಯಾಂಟ್ ಶರ್ಟ್ ಅದಾವ್ರಿ. ಆದ್ರೆ ನಾನು ಇಷ್ಟೇ ಮಾಡ್ತೀನಿ ನೋಡಿ ಸ್ನೇಹಿತರೆ. ನನಗೆ ಎಷ್ಟು ಹತ್ತತ್ತ ಅಷ್ಟು ಮಾಡ್ತೀನಿ ನೋಡಿ. ನನಗೆ ಎಷ್ಟು ನನ್ನ ಕೈಲಿ ದೇವ್ರ ಶಕ್ತಿ ಕೊಟ್ಟರೆ ಅಷ್ಟು ಮಾಡ್ತೀನಿ. ಮುಂದೆ ಬರೋ ದಿನಗಳಲ್ಲಿ ಮತ್ತು ಹೆಚ್ಚು ಶಕ್ತಿ ಕೊಟ್ಟರೆ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಯಾವ್ಯಾವ ಕೊರಿಯರ್ ಬಂದವನು ಹೋಗ ನೋಡಿ. ಇದೊಂದು ಪತ್ಲಾ ಕೊರಿಯರ್ ಆರ್ಡ್ರ್ ಕೊಟ್ಟಾರಿ. ಇವೇ 4 ಪತ್ಲಾ ತೊಗೊಂಡು ಡೈಲಿ ಯೂಸ್ ಮಾಡು 4 ತೊಂದರೆ ಒಬ್ಬರೇ ರೀ. ನೋಡಿ ನೀಲಿ ಒಂದು ಇದಾಗ ಒಂದು ರೀ ಕರೀದ್ರಿ. ಇದು ಜಾಂಬ್ಲಿ ಕಲರ್ ನೋಡಿ, ಜಾಂಬ್ಲಿ ಕಲರ್ ನೋಡಿ ಸ್ನೇಹಿತರೆ. ಬನ್ನಿ ಮತ್ತು ಟಾಪ್ ಒಳಗಂದ್ರೆ ಇದೊಂದು ಕೊರಿಯರ್ ಮಾಡ್ತೀವಿ. ಇವೆಲ್ಲ ಗದಗ ಕೋತೋಡಿ ಗದಗ ಕಲಾವಿದರ ಅದಾರ ನೋಡಿ. ಅವರು ಅದರ ಡೈಲಿ ಯೂಸ್ ಮಾಡ್ತಾರಂತ ನೋಡಿ. ಖುಷಿ ಆಯ್ತು ಯಾರು ಅವರು ಪಾಪ ಫೋನ್ ಹಚ್ಚಿ ಮಾತಾಡಿ. ಇವು 3 ಟಾಪ್ ನೋಡಿ. ಇದೊಂದು ಟಾಪ್ ತೊಂದರೆ ಎಂಬ್ರಾಯ್ಡಿಂಗ್ ವರ್ಕ್. ಇದು ಅಂಬ್ರೆಲ್ಲ, ಇದು ಕಟ್ ಐತ್ರಿ. ಮತ್ತು ಇದು ಕಟ್ ಐತೆ ನೋಡಿ. ಇದೊಂದು ಶೈನಿಂಗ್ ಪ್ಯಾಂಟ್. ಇಷ್ಟೆಲ್ಲ ಆರ್ಡ್ರ್ ಬಂದವ್ರಿ. ಇವೆಲ್ಲ ಡ್ಯಾಮೇಜ್ ಚೆಕ್ ಮಾಡಬೇಕು. ನಾಳೆ ಚೆಕ್ ಮಾಡ್ತೀವಿ ಸ್ನೇಹಿತರೆ. ಇವತ್ತು ಲೇಟ್ ಆಗೈತೆ. ಶಿವಕುಮಾರ ಊಟ ಮಾಡಿಸಿ ಅವ್ನು ಮನೆಗೆ ಇಶೀನಿ ರೀ. ಇವಾಗ ಊಟ ಮಾಡ್ತೀನಿ ಅಂದ್ರೆ ಅದಕ್ಕೆ ಟೈಮ್ 8:30 ಮ್ಯಾಗ 9 ಆಗಿ ಬಂದೈತಿ ರೀ. ಇವಾಗ ಅವ್ನು ಊಟ ಮಾಡಿಸಿ ಮನೆಗೆ ಇಶ್ ನೋಡಿ. ಆಶಾಗ ಶ್ರಾವಣಿ ಬುತ್ತಟ್ಟಿ ಕೊಟ್ಟಿದ್ರೆ ಕರ್ಚಿಕಾಯಿ ತಿನ್ಕೋತೀನಿ ನೋಡಿ. ಬನ್ನಿ ಸ್ನೇಹಿತರೆ, ಮತ್ತು ನಾನು ಊಟ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿ ಊಟನೂ ಮಾಡಿದೆ, ಊಟನೂ ಆಯಿತು. ಟೈಮ್ ಬಂದು 9 ಗಂಟೆ ಮ್ಯಾಗ ಆಗೈತೆ ನೋಡಿ. ನಿದ್ದೆ ಫುಲ್ ಬರಾಕತ್ತೈತ್ರಿ. ಬೆಳಗ್ಗೆ 5 ಗಂಟೆಗೆ ಎದ್ದಿನಲ್ಲ, ನಿದ್ದೆ ಫುಲ್ ಬರಾಕತ್ತೈತೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಹೆಂಗೆ ಅನಿಸ್ತು ಹಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಫುಲ್ ಖುಷಿಯಾಗಿದೆ ನೋಡಿ. ಎಲ್ಲರ ಮಾತಿಗೆ ಬೆಳೆ ಬೇಜಾರು ಮಾಡ್ಕೊಳೋದ್ರಿಂದ ಏನು ಲಾಭ ಇಲ್ಲ ನೋಡಿ. ಏನೋ ಅಂತಾರೆ, ಬೇಜಾರು ಎಷ್ಟು ನಮ್ಮ ಮನಸ್ಥಿತಿ ಕೆಡಿಸ್ಕೋತೀವಿ ಅಷ್ಟು ನಮ್ಮ ರಕ್ತ ಸುಡುತ್ತೆ ನೋಡಿ. ನಮ್ಮ ಮನಸ್ಥಿತಿ ಆದಷ್ಟು ನಾವು ಇದು ಇಟ್ಕೋಬೇಕು ರೀ. ನಾನು ತಿಂತೀನಿ ರೀ ಎಲ್ಲನೂ ಧೈರ್ಯ ಹೇಳ್ತಾಳೆ ಅಕ್ಕ. ಮತ್ತು ತಾನೇ ಅಳ್ತಾಳೆ, ತಾನೇ ಬರೇ ಇದು ಮಾಡ್ತಾಳೆ, ತಾನೇ ಕುಗ್ತಾಳೆ ಅಂತ ಅಂತಿರ್ಬೇಕು ರೀ. ನನಗೂ ಒಂದು ಮನುಷ್ಯ ಅನ್ನೋ ಜನ್ಮ ಇದೆ ಸ್ನೇಹಿತರೆ. ಮನುಷ್ಯನೂ ಜನ್ಮ ಇದೆ ರೀ. ಮನಸ್ಸು ಅನ್ನೋದು ಐತಿ ನನಗೂ ಕೂಡ. ಒಂದೊಂದು ಟೈಮ್ದಾಗ ಹಂಗೆ ಆಗುತ್ತೆ ರೀ. ನಾನು ಆದ್ರೆ ಭಾಳ ಅತಿ ಟೆನ್ಷನ್ ಮಾಡ್ಕೊಳಲ್ಲ ಸ್ನೇಹಿತರೆ. ನಾನು ಆದಷ್ಟು ನಾನು ಎಲ್ಲರಿಗೂ ಧೈರ್ಯ ತುಂಬಬೇಕಂತೀನಿ ರೀ. ಎಲ್ಲರ ಧೈರ್ಯ ಕಳಿಬೇಕನ್ನೋ ಗುಣ ಇಲ್ಲ ನನಗೆ. ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗಬೇಕು, ಇನ್ನೊಬ್ರಿಗೆ ಧೈರ್ಯ ನನ್ನಿಂದ ಒಂದೇನೋ ಪಾಠ ಕಲಿಬೇಕು ಅಂತ ಅನ್ಕೋತ ನೋಡಿ. ನಾನು ನಿನ್ನೆ ಪರಿಸ್ಥಿತಿ ನೋಡಿದ್ರೆ ಭಾಳ ಕುಗ್ಗಿದ್ದೆ ರೀ. ಇವತ್ತು ನೋಡಿದ್ರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು, ಚೆನ್ನಾಗಿ ಮನೆ ಕೆಲಸ ಮಾಡ್ಕೊಂಡು ಎಲ್ಲ ಮೇಂಟೈನ್ ಮಾಡ್ಕೊಂಡು. ನೀನು ನೋಡಿ ಏನು ಕೆಲಸ ಇಲ್ಲ ನೋಡಿ. ನಾನು ನಿನ್ನೇನು ಕೆಲಸ ಇಲ್ಲ ರೀ. ಎಲ್ಲ ಏನು ಹಾಳಾತ್ರಿ. ನಮ್ಮ ಮನಸ್ಸು ಕೆಡಿಸ್ಕೊಂಡ್ರೆ ನಮ್ಮ ಕೆಲಸನೇ ಹಾಳ, ನಮ್ಮದು ಕೆಲಸನೂ ಹಾಳ, ನಮ್ಮ ಮನಸ್ಥಿತಿನೂ ಹಾಳ. ಮತ್ತು ನಮ್ಮದು ಏನು ವ್ಯಾಪಾರ ಇರೋಲ್ಲ. ಏನು ನೋಡಿ ನಮಗೇನು ಹೊರಿದೆ ನೋಡಿ. ನಿನ್ನ ನೋಡಿ ಇವತ್ತು ಎಷ್ಟು ವ್ಯಾಪಾರ ಆಗೈತೆ ಅಂದ್ರೆ ಸಣ್ಣ ಆಗೈತೆ ವ್ಯಾಪಾರ. ಸಣ್ಣಗಂದ್ರೆ ಹನಿ ಕೂಡಿದ್ರೆ ಹಳ್ಳ, ತೆನಿ ಕೂಡ ರಾಶಿ ಅಂತ ಹಂಗೆ ಸಣ್ಣಗೆ ವ್ಯಾಪಾರ ಆಕತ್ತೈತೆ ನೋಡಿ. ಹಂಗೆ ಆಗತ್ತೆ ನೋಡಿ. ಹನಿ ಕೂಡಿದ್ರೆ ಹಳ್ಳ ಅಂತ್ರಿ, ತೆನಿ ಕೂಡ ರಾಶಿ ಅಂತ. ಅದೇ ಥರ ನನ್ನ ವ್ಯಾಪಾರನೂ ಸಣ್ಣ ನಡೆದೈತೆ ಸ್ನೇಹಿತರೆ. ಇದೇ ಥರ ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ವಾತ್ಸಲ್ಯ ಅಂತ ಇನ್ನೂ ದೊಡ್ಡ ಮಟ್ಟಕ್ಕೆ ವ್ಯಾಪಾರ ಬೆಳೀಲಿ ಅಂತ ಅನ್ಕೋತೀನಿ ನೋಡಿ. ಏನು ವ್ಯಾಪಾರ ನನ್ನ ತಾಕಿ ಯಾವ್ಯಾವ ಬಟ್ಟೆ ಇಷ್ಟ ಆದರೂ ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಬಿಸ್ನೆಸ್ಸನ್ನು ಮುಂದಕ್ಕೆ ತೊಗೊಂಬನ್ನಿ, ಬೆಳೆಸಿ. ಯಾಕಂದರೆ ಎಷ್ಟೋ ಅನಾರ ಬ್ಯಾಂಕ್ನಾಗ ಲೋನ್ ತಂದು ಬಟ್ಟೆ ತಂದು ಹಾಕಿರ್ತೀನಿ. ಅದು ಬಟ್ಟೆ ಗಂಟು ಕೂಡಬೇಕಾದ್ರೆ ಅದು ಒಂದು ದೊಡ್ಡ ಟೆನ್ಷನ್ ಇರುತ್ತೆ. ಮಕ್ಕಳದು ಎಲ್ಲ ಖರ್ಚು, ಎಲ್ಲ ಮನೆ ಖರ್ಚು, ಮಕ್ಕಳ ಖರ್ಚು ಎಲ್ಲ ಒಟ್ಟು ತೆಗೆದುಕೊಂಡು ನಾನು ಬಟ್ಟೆ ಗಂಟು ಕೂಡಿಸಿ ನಾನು ಬ್ಯಾಂಕಿಗೆ ಕಟ್ಟಬೇಕಂದ್ರೆ ನನ್ನ ಕಣ್ಣು ಹತ್ತಿ ಕಾಳತ್ತವು. ಎಲ್ಲ ಥರ ವಿಚಾರ ಮಾಡಿ ಎಲ್ಲರೂ ತಿರುಗಿಟ್ಕೋಬೇಕು ರೀ. ಇವತ್ತು ₹1 ಎಲ್ಲಿ ಹೋಯ್ತು, ಎಲ್ಲಿ ಬಂತು ಎಲ್ಲನೂ ವಿಚಾರ ಮಾಡಬೇಕು. ಮತ್ತೆಲ್ಲ ಉದ್ರಿ ಹಚ್ಚಬೇಕು, ಬಂದಿದ್ದು ಹಚ್ಚಬೇಕು. ಇವತ್ತು ಎಷ್ಟು ಹೋಯ್ತು, ಎಷ್ಟು ಲಾಭ ಬಂತು, ಎಷ್ಟು ಗಂಟು ಕೂಡ್ತು, ಎಲ್ಲ ಪ್ರತಿಯೊಂದು ವಿಚಾರ ಮಾಡ್ಬೇಕು ರೀ. ಎಲ್ಲ ಪ್ರತಿಯೊಂದು ವಿಚಾರ ಮಾಡೋದು ಅಷ್ಟು ಸುಲಭ ಅಲ್ರಿ. ಒಂದು ಮರ್ತಂದ್ರೆ ಅದು ನನಗೆ ಲಕ್ಷಣ ಐತೆ ರೀ.
ಅಲ್ಲಿ ಹೋಗೇ ಬಿಡ್ತೀರಿ. ಪ್ರತಿಯೊಂದು ಏನು ಬರಲ್ಲ ನೋಡಿ, ಇಷ್ಟು ವ್ಯಾಪಾರ ಆಯ್ತು. ಇವತ್ತು ಆನ್ಲೈನ್ ಬಿಸ್ನೆಸ್ ಅಷ್ಟೇ ಆಗೈತೆ ರೀ. ನಮ್ಮ ಊರಾಗ ಬಿಸ್ನೆಸ್ ಎಷ್ಟೇ ಆಗೈತೆ ನೋಡಿ. ಇವತ್ತು ಎಷ್ಟಂದ್ರೆ ಅಜ್ಮಾಸ್ ಎಷ್ಟು ಆಗೈತಂದ್ರೆ ನಾನು ಅಮೌಂಟ್ ಹೇಳಲ್ಲ ಇಷ್ಟ. ಯಾಕೆ ಸ್ನೇಹಿತರೆ, ಅಮೌಂಟ್ ಹೇಳಿದ್ರೆ ನನ್ನ ಬಿಸ್ನೆಸ್ಸಿಗೆ ವರ್ತ್ ಕುಂದಿರ್ತ ಕಣ್ಣು ಹತ್ತ ನೋಡಿ. ಯಾಕಂದ್ರೆ ಎಷ್ಟೋ ಮೊದಲು ಎಷ್ಟು ಅಮೌಂಟ್ ಇಷ್ಟ ಆಯ್ತು ಅಂತ ತೋರಿಸ್ತಿದ್ದೀನಿ ರೀ ನಿಮ್ಗೆ. ಇವಾಗ ಅಮೌಂಟ್ ಹೇಳಿ ನೋಡಿ, ಆದರೂ ಬೆಸ್ಟ್ ಆಗೈತೆ ನೋಡಿ. ಹನಿ ಕುಡಿದ್ರೆ ಹಳ್ಳ, ತಿನಿ ಕುಡಿದ್ರೆ ಆಶೆ ಅಂತ. ಹಂಗೆ ಎಲ್ಲ ನಂದು ಬಿಸ್ನೆಸ್ಸನ್ನು ಚೆನ್ನಾಗಿ ಇಂಪ್ರೂವ್ ಆಕತ್ತೈತೆ. ಇದೇ ಥರ ಇಂಪ್ರೂವ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ನಿಂದ ಇಂಪ್ರೂವ್ ಆಕತ್ತೈತೆ. ಯಾಕೆ ಆನ್ಲೈನ್ ಇವತ್ತು ಊರಾಗ ಎಷ್ಟು ಮಾಡ್ತು ಅಷ್ಟು ಆನ್ಲೈನ್ ಹೋಗ್ತಾವು ಅವೆಲ್ಲ. ಯಾಕಂದ್ರೆ ನಿಮ್ಮ ಪ್ರೋತ್ಸಾಹ, ನಿಮ್ಮ ಉತ್ಸಾಹ ನೋಡಿ, ನಿಮ್ಮ ಪ್ರೋತ್ಸಾಹ ನನಗೆ ಉತ್ಸಾಹ ನೋಡಿ. ಮತ್ತು ನಮ್ಮ ಸಿಸ್ಟರ್ ಒಬ್ಬರು ರಾಯಚೂರವ್ರು ಅವ್ರು ಹೇಳಿದ್ರಿ, ಅವರು ಒಂದು ಆರ್ಡ್ರ್ ಕೊಟ್ಟಿದ್ರಿ. ಅವ್ರ ಕಾಲ್ಗುಣ್ಲೆ ಅಂತ ಇಷ್ಟೆಲ್ಲ ಆರ್ಡ್ರ್ ಬರಾಕತ್ತಾವಂತ ಅನ್ಕೋತೀನಿ. ಯಾಕಂದ್ರೆ ನಮಗೆ ಫಸ್ಟ್ ನಮಗೆ ಈ ಆನ್ಲೈನ್ ಬಿಸ್ನೆಸ್ ಮಾಡ್ಬೇಕು ಏನೂ ಗೊತ್ತಿಲ್ಲರ ನಮ್ಮ ಧೈರ್ಯ ಸ್ಫೂರ್ತಿ ತುಂಬಿದವ್ರು ಅವರು ತುಂಬಿ ಒಂದು ಆರ್ಡ್ರ್ ಕೊಟ್ಟರು ನನಗೆ. ನನ್ನ ನಂಬಿ ಫೋನ್ಪೇ ರೊಕ್ಕ ಮೊದಲೇ ಮಾಡಿ ನನ್ನ ನಂಬಿ ಆರ್ಡ್ರ್ ಕೊಟ್ಟರು. ಅವ್ರ ಆರ್ಡ್ರ್ನಿಂದನೇ ಅವಳು 6 ಆರ್ಡ್ರ್ ಬಂದವು ರೀ. 6 ಆರ್ಡ್ರ್ ಬಂದು ಮತ್ತು ಇವತ್ತು 2 ಬಂದವು ರೀ. 6, 7, 8 ಆರ್ಡ್ರ್ ಬಂದವು ರೀ. 8 ಅವ್ರದ್ದು 9 ಆರ್ಡ್ರ್ ಬಂದು ನೋಡಿ. ನಾನು ಕೊರಿಯರ್ ಬಿಸ್ನೆಸ್ ಚಾಲೂ ಮಾಡಿ 9 ಆರ್ಡ್ರ್ ಸಿಕ್ಕವ್ರಿ. ಇವತ್ತು ಗದಗ ಬಳ್ಳಾರಿಯವ್ರು ಬಂದು ಕೊಟ್ಟಾರಿ ಆರ್ಡ್ರ್. ಎಲ್ಲೆಲ್ಲರೂ ಕೊಡಾಕತ್ತಾರೆ. ಯಾಕೆ ಎಲ್ಲರಿಗೂ 9 ಆರ್ಡ್ರ್ ಕೊಟ್ಟವ್ರಿಗೆ ಥ್ಯಾಂಕ್ ಯು ಸೊ ಮಚ್ ನೋಡಿ. ಯಾಕಂದ್ರೆ ನನ್ನ ನಂಬಿ ನನಗೆ ರೊಕ್ಕ ಫೋನ್ಪೇ ಮಾಡಿ ನನ್ನ ವಿಶ್ವಾಸ ಇಟ್ಟುಕೊಂಡು ಫೋನ್ಪೇ ಮಾಡಿ ರೊಕ್ಕ ಹಾಕಿರ್ತಿರಲ್ಲ, ಅದಕ್ಕೆ ಎಂದೂ ಮೋಸ ಹೋಗಲ್ಲ ನೋಡಿ. ಹೆಂಗಿರುತ್ತೆ ಹಂಗೆ ಹೇಳ್ತೀನಿ. ಇವತ್ತು 4 ಡೈಲಿ ಯೂಸ್ ಸಾರಿ ರೀ, 3 ಟಾಪು, 1 ಇದು ನೋಡಿ. ರಾಯಚೂರು ಸಿಸ್ಟರ್ ಎಂದು ಮೆರಲ್ ನೋಡಿ. ಯಾಕಂದ್ರೆ ನಮಗೆ ಎಷ್ಟು ಹೆಲ್ಪ್ ಮಾಡ್ಯಾರ ಅಂದ್ರೆ ಅಷ್ಟು ಹೆಲ್ಪ್ ಮಾಡಿ ನೋಡಿ. ಯಾಕಂದ್ರೆ ಅವ್ರು ಎಷ್ಟೋ ಒಳ್ಳೆ ಮನಸ್ಸಿನಿಂದ ನನಗೆ ಕೊರಿಯರ್ ಬಿಸ್ನೆಸ್ ಮಾಡಿ ಅಂತ ಅದು ಮಾಡೋಕತ್ತಿಂದ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾನು ಇವಾಗ 1 ತಿಂಗಳಾದ್ರೆ ಟೀಚಿಂಗ್ ಮಾಡ್ಲಿಕ್ಕೆ ನನ್ನ ಮನೆ ಸಂಸಾರ ನಡೆದೈತೆ ನೋಡಿ. ಯಾಕಂದ್ರೆ ನೋಡ್ತಿರ್ಬೇಕು, ನನ್ನ ಖಾಲಿನೇ ಇರೋದಿಲ್ಲ. ಬರೀ ಆ ಕಡೆ ಈ ಕಡೆ ಹೋಗೋದು ಬರೋದು ಎಲ್ಲ ಹೊರಗಿಂದು ನಾನು ನೋಡ್ಕೋಬೇಕು. ಮನೆಯಾಗ ಕೆಲಸ ನೋಡ್ಕೋಬೇಕು ರೀ. ಮತ್ತು ಬಟ್ಟೆ ಒಯ್ಯಕ್ಕೆ ಹೋದ್ರೆ ಅದು ನೋಡ್ಕೋಬೇಕು. ಎಲ್ಲ ವಿಚಾರ ಹಿಂಗಾಗಿ ನಾನು ಟೀಚಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮಿಷನ್ ಕೆಟ್ಟೈತೆ ರೀ. ಹಿಂಗಾಗಿ ಅದು ಹೋದ್ರೂ ಇವತ್ತು ಒಂದು ತುತ್ತು ಅನ್ನ ತಿಂತೀವಂದ್ರೆ ಅವ್ರು ಹೇಳಿದ ಮಾಹಿತಿ ಕೊಟ್ಟಿದ್ದಂತಾನೆ ನಮ್ಗೆ ಅನುಕೂಲ ಆಗೈತೆ ನೋಡಿ. ಅವ್ರು ನೆನೆಸ್ಬೇಕು ರೀ, ಇಂಥ ತಂಪತ್ನೇ ನೆನೆಸ್ಬೇಕು ನೋಡಿ. ಬಿಸಿಲಾಗ ನೆನೆಸ್ಬಾರ್ದು ರೀ ಅವ್ರನ್ನ. ಏನಂತಾರಲ್ರಿ, ಇಂಥ ಬಿಸಿಲಾಗ ಯಾಕೆ ಒಳ್ಳೆಯವ್ರನ್ನ ಬಿಸಿಲಾಗ ಎಂದು ನೆನೆಸ್ಬೇಡಿ. ನಮಗೆ ಯಾರು ಹೆಲ್ಪ್ ಮಾಡ್ತಾರೆ ಅವ್ರು ಆದಷ್ಟು ತಂಪಾಸ್ನೇ ನೆನೆಸ್ಬೇಕು ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲರಿಗೂ ಇದೇ ಥರ ನಾನು ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಫುಲ್ ಖುಷಿಯಾಗಿದೆ ನೋಡಿ. ಬಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ನೈಟ್.